ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಭೀಕರ ಪ್ರವಾಹಕ್ಕೆ ಅಕ್ಷರಶಃ ಕೇರಳ ನಲುಗಿದೆ. ವರುಣನ ಆರ್ಭಟಕ್ಕೆ ವಯನಾಡು ಸಂಪೂರ್ಣ ನಲುಗಿ ಹೋಗಿದೆ. 162ಕ್ಕೂ ಹೆಚ್ಚು ಮಂದಿ ಬಲಿ ತೆಗೆದುಕೊಂಡಿದೆ ಈ ಮಳೆ. ಭೀಕರ ಭೂಕುಸಿತಕ್ಕೆ ಹಳ್ಳಿಗಳೇ ಮಾಯವಾಗಿವೆ. ಈಗಾಗಲೇ ಅಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಂಗೆ 3ಕ್ಕೂ ಹೆಚ್ಚು ಹಳ್ಳಿಗಳು ಕೊಚ್ಕೊಂಡು ಹೋಗಿದೆ ಅಂತ. ನೀರಿನ ರಭಸಕ್ಕೆ ಈ ರೀತಿಯ ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿವರೆಗೂ 160ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು ಒಂದು ಕಡೆ, ಆದರೆ 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈಗಾಗಲೇ ನಾವು ನಿರಂತರ ವರದಿಯನ್ನು ನೀಡ್ತಾ ಇದ್ದೀವಿ. ವಯನಾಡಿನ ಎಲ್ಲೆಲ್ಲಿ ಸಮಸ್ಯೆಯಾಗಿದೆ, ಸಮಸ್ಯೆಯಿಂದ ಜನ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ, ಸರ್ಕಾರ ಇವರನ್ನ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದೆ, ಕಾಳಜಿ ಕೇಂದ್ರಗಳು, ಅಲ್ಲಿ ಆಗಿರೋ ವ್ಯವಸ್ಥೆ ಏನು, ಹೀಗೆ ಹತ್ತೋಲು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನಾನು ಈಗ ಚೋರಮಲ ಇಂದ ಇದೇ ಒಂದು ಜಾಗಕ್ಕೆ ಮಂಡಕ್ಕೆ ಹೋಗುವಂಥ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಈಗ ಮುಂದಾಗ್ತಾ ಇದ್ದೀನಿ. ನನಗೆ ಈಗ ಆರ್ಮಿ ತಂಡ ನಾವು ಮಾಧ್ಯಮದವರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಟೆಂಪ್ರರಿ ಬ್ರಿಡ್ಜನ್ನು ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಮೂಲಕ ನಮ್ಮನ್ನು ಕಳಿಸಿಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ನೀವು ಕೇಳ್ತಾ ಇದ್ರಿ ಶಿರೂರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೇಳಿ. ಶಿರೂರಲ್ಲಿ ಕೇವಲ ಗುಡ್ಡ ಕುಸಿತಾಗಿ ರಸ್ತೆಯ ಪಕ್ಕದಲ್ಲಿ ನದಿ ಇತ್ತು, ನದಿಯ ಪಕ್ಕದಲ್ಲಿದ್ದಂಥ ಮನೆಗಳು ಮಾತ್ರ ಹೋಯ್ತು. ಆದರೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರೆ ಸ್ಮಶಾನ ಮೌನ ಆವರಿಸಿದೆ. ಜಯಪ್ರಕಾಶ್ ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ತುಂಬ ಬೇರೆ ಜಾಗದಲ್ಲಿ ಆಪೋಸಿಟ್ ನಲ್ಲಿ ಅವರು ನಿಂತಿರೋದು. ಅವರ ಹಿಂಬದಿಯಲ್ಲಿ ನಾವು ಮನೆಗಳನ್ನು ನೋಡ್ತಾ ಇದ್ದೀವಿ, ಸುತ್ತಲೂ ಕೂಡ ಮನೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ಧ್ವಂಸ ಆಗಿದೆ. ಇದು ಚೋರಮಲನ ಅನ್ನುವ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದ್ರೆ ನೋಡಿ, ಈಗ ಇಲ್ಲಿ ನದಿ ನೋಡಿ ಯಾವ ತರ ಹರಿತಾ ಇದೆ, ಸ್ಪೀಡಾಗಿ ಹರಿತಾ ಇದೆ. ಆ ಭಾಗದಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಕೂಡ ಆಗ್ತಾ ಇದೆ. ಆ ಜಾಗದಲ್ಲಿ ಒಂದು ರೋಪನ್ನು ಕಟ್ಟಿಕೊಂಡು ಆ ರೋಪ್ನ ಮೂಲಕ ಅಲ್ಲಿ ಒಂದಷ್ಟನ್ನ ಕ್ಯಾಶುಯಾಲಿಟಿ ಆಗಿರುವಂಥವ್ರನ್ನ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ನಿನ್ನೆ ಜಯಪ್ರಕಾಶ್ ಶೆಟ್ಟಿ ಈ ಜಾಗದಲ್ಲಿ ಅಂದರೆ ಚೋರಮಲದಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಹೋದಾಗ ನೋಡಿ ನಾವು ಗಮನಿಸ್ತೀವಿ ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ ನಮ್ಮ ಅರ್ಧ ಕಾಲು ಮುಳುಗಿ ಹೋಗುವಂಥ ಅಂತ ಅಂದರೆ ಎಲ್ಲಿ ಆಳ ಇದೆ, ಎಲ್ಲಿ ಮಣ್ಣಿದೆ, ಎಲ್ಲಿ ನೀರಿದೆ ಅನ್ನೋದೇ ಗೊತ್ತಾಗ್ತಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನೋಡಿ ನಮ್ಮ ಆರ್ಮಿಯವರು ಯಾವ ರೀತಿಯಾಗಿ ಆ ಒಂದು ಹಗ್ಗವನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಆ ಕಡೆಯಿಂದ ಈ ಕಡೆ ನೋಡಿ, ಮಂಡಕದಿಂದ ಆ ಒಂದು ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು, ಗಾಳಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಆರ್ಮಿ ತಂಡ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಎಮರ್ಜೆನ್ಸಿ ನೀಡ್ ಏನಿದೆ ಆ ಒಂದು ಎಮರ್ಜೆನ್ಸಿ ನೀಡನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ, ಆ ಒಂದು ಜಾಗದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಅಲ್ಲಿ ಒಬ್ಬರನ್ನ ಈಗ ಒಂದು ಸ್ಟ್ರೆಚರ್ನ ಮೂಲಕ ಹಗ್ಗದಲ್ಲಿ ಕಟ್ಟಿ ಅವರನ್ನ ಆ ಕಡೆಗೆ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ನಿಜಕ್ಕೂ ಕೂಡ ಶಿರೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಕಷ್ಟಕರವಾದಂತಹ ವರದಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಜಾಗದಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ನಿಜಕ್ಕೂ ಕೂಡ ನಮ್ಮ ಆರ್ಮಿ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತಮ್ಮ ಜೀವದ ಹಂಗನ್ನ ತೊರೆದು ನೋಡಿ, ಅಲ್ಲೊಬ್ರು ನಿಂತಿದ್ದಾರೆ, ನೀರಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರು ನೋಡಿ, ಅವರು ಆರ್ಮಿ ತಂಡ ನೀರಿನ ಬಾಟಲ್ಗಳನ್ನು ಮಂಡಕೈಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ತಾವು ನದಿಯಲ್ಲಿ ನಿಂತು ಹರಿತಾ ಇದೆಯಲ್ಲ ನೀರು, ಆ ಒಂದು ನೀರಿನ ಮಧ್ಯದಲ್ಲಿ ನಿಂತು ಆ ಕಡೆಯಿಂದ ಈ ಕಡೆಗೆ ಬರೋರನ್ನ ಪಾಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮಗೂ ಕೂಡ ಅದೇ ರೀತಿಯಾಗಿ ಅವರು ಕಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಕ್ಷಣಕ್ಕೂ ಕೂಡ ಇಲ್ಲಿ ನೀರು ಹರಿವು ಪ್ರಮಾಣ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಯಪ್ರಕಾಶ್ ಶೆಟ್ಟಿ ನಾನು ಈ ಒಂದು ಗುಡ್ಡದ ಹಿಂಭಾಗದಲ್ಲಿ ಇರುವಂತಹ ಮುಂಡಕೆ ಅನ್ನೋ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಂದ ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೀನಿ. ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಭೀಕರ ಪ್ರವಾಹಕ್ಕೆ ಅಕ್ಷರಶಃ ಕೇರಳ ನಲುಗಿದೆ. ವರುಣನ ಆರ್ಭಟಕ್ಕೆ ವಯನಾಡು ಸಂಪೂರ್ಣ ನಲುಗಿ ಹೋಗಿದೆ. 162ಕ್ಕೂ ಹೆಚ್ಚು ಮಂದಿ ಬಲಿ ತೆಗೆದುಕೊಂಡಿದೆ ಈ ಮಳೆ. ಭೀಕರ ಭೂಕುಸಿತಕ್ಕೆ ಹಳ್ಳಿಗಳೇ ಮಾಯವಾಗಿವೆ. ಈಗಾಗಲೇ ಅಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಂಗೆ 3ಕ್ಕೂ ಹೆಚ್ಚು ಹಳ್ಳಿಗಳು ಕೊಚ್ಕೊಂಡು ಹೋಗಿದೆ ಅಂತ. ನೀರಿನ ರಭಸಕ್ಕೆ ಈ ರೀತಿಯ ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿವರೆಗೂ 160ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು ಒಂದು ಕಡೆ, ಆದರೆ 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈಗಾಗಲೇ
ನಾವು ನಿರಂತರ ವರದಿಯನ್ನು ನೀಡ್ತಾ ಇದ್ದೀವಿ. ವಯನಾಡಿನ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಸಮಸ್ಯೆಯಿಂದ ಜನ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ, ಸರ್ಕಾರ ಇವರನ್ನ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದೆ, ಕಾಳಜಿ ಕೇಂದ್ರಗಳು, ಅಲ್ಲಿ ಆಗಿರೋ ವ್ಯವಸ್ಥೆ ಏನು, ಹೀಗೆ ಹತ್ತೋಲು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನಾನು ಈಗ ಚೋರಮಲ ಇಂದ ಇದೇ ಒಂದು ಜಾಗಕ್ಕೆ ಮಂಡಕ್ಕೆ ಹೋಗುವಂತ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಈಗ ಮುಂದಾಗ್ತಾ ಇದ್ದೀನಿ. ನನಗೆ ಈಗ ಆರ್ಮಿ ತಂಡ ನಾವು ಮಾಧ್ಯಮದವರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಟೆಂಪರರಿ ಬ್ರಿಡ್ಜ್ ಏನು ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ, ಅದರ ಮೂಲಕ ನಮ್ಮನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನೀವು ಕೇಳ್ತಾ ಇದ್ರಿ ಶಿರೂರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೇಳಿ. ಶಿರೂರಲ್ಲಿ ಕೇವಲ ಗುಡ್ಡ ಕುಸಿತಾಗಿ ರಸ್ತೆಯ ಪಕ್ಕದಲ್ಲಿ ನದಿ ಇತ್ತು, ನದಿಯ ಪಕ್ಕದಲ್ಲಿದ್ದಂಥ ಮನೆಗಳು ಮಾತ್ರ ಹೋಯಿತು. ಆದರೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರೆ ಸ್ಮಶಾನ ಮೌನ ಆವರಿಸಿದೆ. ಜಯಪ್ರಕಾಶ್ ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ತುಂಬ ಬೇರೆ ಜಾಗದಲ್ಲಿ ಆಪೋಸಿಟ್ನಲ್ಲಿ ಅವರು ನಿಂತಿರೋದು. ಅವರ ಹಿಂಬದಿಯಲ್ಲಿ ನಾವು ಮನೆಗಳನ್ನು ನೋಡ್ತಾ ಇದ್ದೀವಿ, ಸುತ್ತಲೂ ಕೂಡ ಮನೆಗಳನ್ನು ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ಧ್ವಂಸ ಆಗಿದೆ. ಇದು ಚೋರಮಲನ ಅನ್ನುವ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದ್ರೆ ನೋಡಿ, ಈಗ ಇಲ್ಲಿ ನದಿ ನೋಡಿ ಯಾವ ಥರ ಹರಿತಾ ಇದೆ, ಸ್ಪೀಡಾಗಿ ಹರಿತಾ ಇದೆ. ಆ ಭಾಗದಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಕೂಡ ಆಗ್ತಾ ಇದೆ. ಆ ಜಾಗದಲ್ಲಿ ಒಂದು ರೋಪನ್ನು ಕಟ್ಟಿಕೊಂಡು ಆ ರೋಪ್ನ ಮೂಲಕ ಅಲ್ಲಿ ಒಂದಷ್ಟನ್ನ ಕ್ಯಾಶುಯಾಲಿಟಿ ಆಗಿರುವಂಥವ್ರನ್ನ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ನಿನ್ನೆ ಜಯಪ್ರಕಾಶ್ ಶೆಟ್ಟಿ ಈ ಜಾಗದಲ್ಲಿ ಅಂದರೆ ಚೋರಮಲದಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಹೋದಾಗ ನೋಡಿ ನಾವು ಗಮನಿಸ್ತೀವಿ ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ ನಮ್ಮ ಅರ್ಧ ಕಾಲು ಮುಳುಗಿ ಹೋಗುವಂಥ ಅಂತ ಅಂದರೆ ಎಲ್ಲಿ ಆಳ ಇದೆ, ಎಲ್ಲಿ ಮಣ್ಣಿದೆ, ಎಲ್ಲಿ ನೀರಿದೆ ಅನ್ನೋದೇ ಗೊತ್ತಾಗ್ತಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನೋಡಿ ನಮ್ಮ ಆರ್ಮಿಯವರು ಯಾವ ರೀತಿಯಾಗಿ ಆ ಒಂದು ಹಗ್ಗವನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಆ ಕಡೆಯಿಂದ ಈ ಕಡೆ ನೋಡಿ, ಮಂಡಕದಿಂದ ಆ ಒಂದು ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು, ಗಾಳಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಆರ್ಮಿ ತಂಡ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಎಮರ್ಜೆನ್ಸಿ ನೀಡ್ ಏನಿದೆ ಆ ಒಂದು ಎಮರ್ಜೆನ್ಸಿ ನೀಡನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ, ಆ ಒಂದು ಜಾಗದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಅಲ್ಲಿ ಒಬ್ಬರನ್ನ ಈಗ ಒಂದು ಸ್ಟ್ರೆಚ್ಚರ್ನ ಮೂಲಕ ಹಗ್ಗದಲ್ಲಿ ಕಟ್ಟಿ ಅವರನ್ನ ಆ ಕಡೆಗೆ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ನಿಜಕ್ಕೂ ಕೂಡ ಶಿರೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಕಷ್ಟಕರವಾದಂತಹ ವರದಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಜಾಗದಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ನಿಜಕ್ಕೂ ಕೂಡ ನಮ್ಮ ಆರ್ಮಿಯವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತಮ್ಮ ಜೀವದ ಹಂಗನ್ನ ತೊರೆದು ನೋಡಿ, ಅಲ್ಲೊಬ್ರು ನಿಂತಿದ್ದಾರೆ, ನೀರಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರು ನೋಡಿ, ಅವರು ಆರ್ಮಿ ತಂಡ ನೀರಿನ ಬಾಟಲ್ಗಳನ್ನು ಮಂಡಕೈಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ತಾವು ನದಿಯಲ್ಲಿ ನಿಂತು ಏನು ಹರಿತಾ ಇದೆಯಲ್ಲ ನೀರು, ಆ ಒಂದು ನೀರಿನ ಮಧ್ಯದಲ್ಲಿ ನಿಂತು ಆ ಕಡೆಯಿಂದ ಈ ಕಡೆಗೆ ಬರೋರನ್ನ ಪಾಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮಗೂ ಕೂಡ ಅದೇ ರೀತಿಯಾಗಿ ಅವರು ಕಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಕ್ಷಣಕ್ಕೂ ಕೂಡ ಇಲ್ಲಿ ನೀರು ಹರಿವು ಪ್ರಮಾಣ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಯಪ್ರಕಾಶ್ ಶೆಟ್ಟಿ ನಾನು ಈ ಒಂದು ಗುಡ್ಡದ ಹಿಂಭಾಗದಲ್ಲಿ ಇರುವಂತಹ ಮುಂಡಕೆ ಅನ್ನೋ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಂದ ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೀನಿ.